ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ KCT ವಿದ್ಯಾರ್ಥಿಗಳಿಗೆ ಒಂದು ಹೊಸ ಅಪ್ಡೇಟ್ ನ ಬೆಳಗಿದೆ ಕೆಇಗಳಿಂದ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಹಾಗೇನೆ KCT ಕೌನ್ಸಿಲ್ ರಿಲೇಟೆಡ್ ಕೆಲವು ಡೌಟ್ ನ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಕೂಡ ಇವಾಗ ಡಿಸ್ಕಸ್ ಮಾಡೋಣ. ಸೊ ಅದರಲ್ಲಿ ಮೇನ್ ಆಗಿ ಬಂದ್ಬಿಟ್ಟು JKVK ಕಾಲೇಜ್ ಆಗಿರ್ಬೋದು ಮತ್ತೆ ಬೇರೆ ಅಗ್ರಿ ಕಾಲೇಜಸ್ ಆಗಿರ್ಬೋದು, ಅದು ಆಪ್ಷನ್ ಎಂಟ್ರಿ ಪೇಜ್ ಅಲ್ಲಿ ತೋರಿಸಲ್ಲ ಅಂತ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಹಾಗೇನೆ ಕೆಲವರು ಆಪ್ಷನ್ ಎಂಟ್ರಿ ಮಾಡಕ್ ಹೋದಾಗ ಫಸ್ಟ್ ಗೆ ಬ್ಯಾಂಕ್ ಡೀಟೇಲ್ಸ್ ನ ಎಂಟರ್ ಮಾಡಕ್ಕೆ ಕೇಳ್ತಿದೆ ಅಂತ ಹೇಳ್ತಾ ಇದ್ರಿ. ಮತ್ತೆ ಹಾಗೇನೆ ಕೆಲವರು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಸೆಷನ್ ಔಟ್ ಅಂತ ಬರ್ತಾ ಇದೆ ಅಂತ ಕೇಳ್ತಾ ಇದ್ರಿ. ಸೊ ಅದೆಲ್ಲ ಡೌಟ್ ನ ಇವಾಗ ಈ ವಿಡಿಯೋದಲ್ಲಿ ಕವರ್ ಮಾಡಕ್ಕೆ ಟ್ರೈ ಮಾಡೋಣ. ಸೊ ಇದರಿಂದ ನಿಮಗೆ ಸ್ವಲ್ಪ ಆದ್ರೂ ಹೆಲ್ಪ್ ಆಗಬಹುದು. ಸೊ ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ಕೆ ಕಡೆಯಿಂದ ಬಿಟ್ಟಿರುವ ಹೊಸ ಅಪ್ಡೇಟ್ ಏನಂತ ಹೇಳಿದ್ರೆ, ಸೊ ಇವಾಗ ನಮಗೆ ಸ್ಪೆಷಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಗೆ ಒಂದು ಲಿಸ್ಟ್ ನ ಬಿಟ್ಟಿರ್ತಾರೆ. ಸೊ ಇವಾಗ ಎಲಿಜಿಬಲ್ ಕ್ಯಾಂಡಿಡೇಟ್ ಮತ್ತೆ ನಾಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ಲಿಸ್ಟ್ ನ ಸಪರೇಟ್ ಆಗಿ ಬಿಟ್ಟಿರ್ತಾರೆ. ಹಾಗಾಗಿ ಇವಾಗ ಯಾರಾದ್ರೂ ಇಂಥ ಕ್ಯಾಂಡಿಡೇಟ್ ಇದ್ರೆ ಸೊ ಈ ಒಂದು ಲಿಸ್ಟ್ ನ ಚೆಕ್ ಮಾಡ್ಕೋಬಹುದು. ಸೊ ಇವಾಗ ಯಾರು ಎಲಿಜಿಬಲ್ ಆಗಿರ್ತಾರೆ ಅವರಿಗೆ ಸ್ವಲ್ಪ ಬೆನಿಫಿಟ್ ಸಿಗುತ್ತೆ ಕೌನ್ಸಿಲಿಂಗ್ ಅಲ್ಲಿ. ಸೊ ಹಾಗಾಗಿ ಈ ಒಂದು ಎರಡು ಲಿಸ್ಟ್ ನೀವು ಡೌನ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಕೆಲವು ಆಪ್ಷನ್ ಮಾಡಬೇಕಾದ್ರೆ JKVK ಕ್ಯಾಂಪಸ್ ಮತ್ತೆ ಕೆಲವೊಂದು ಬೇರೆ ಅಗ್ರಿ ಕಾಲೇಜಸ್ ತೋರಿಸ್ತಾ ಇಲ್ಲ ಹಂಗಂತ ಕೇಳ್ತಾ ಇದ್ರಿ. ಸೊ ಇವಾಗ ಇದು ನಿಮ್ ಮಿಸ್ಟೇಕ್ ಅಲ್ಲ. ಸೊ ಇದು ನಿಮ್ಗಷ್ಟೇ ಆಗ್ತಾ ಇಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಈ ತರ ಸಮಸ್ಯೆ ಆಗ್ತಿದೆ. ಸೊ ಇದು KA ಪ್ರಾಬ್ಲಮ್ ಆಗಿರುತ್ತೆ. ಹಾಗಾಗಿ ನೀವು ಇದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ. ಸೊ KA ಇದನ್ನ ಆದಷ್ಟು ಬೇಗನೆ ಸಾಲ್ವ್ ಮಾಡ್ತಾರೆ ಮತ್ತೆ ಎಲ್ಲಾ ಕಾಲೇಜಸ್ ನ ಆಪ್ಷನ್ ಎಂಟ್ರಿ ಪೇಜ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ಹಾಗಾಗಿ ಇವಾಗ ನಿಮ್ಮ ಹತ್ರ ಸಫಿಷಿಯಂಟ್ ಟೈಮ್ ಇದೆ. ಸೊ ನೀವು ಬೇಕಿದ್ರೆ ಇವಾಗ ಒಂದ್ಸಲ ಆಪ್ಷನ್ ಎಂಟ್ರಿನ ಮಾಡಿ ಮತ್ತೆ ಡೈಲಿ ಒಂದ್ಸಲ ಲಾಗಿನ್ ಆಗಿ ಚೆಕ್ ಮಾಡ್ತಾ ಇರಿ. ಸೊ ಆ ಒಂದು ಕಾಲೇಜಸ್ ಅಪ್ಡೇಟ್ ಆದ್ರೆ ಮತ್ತೊಮ್ಮೆ ನೀವು ಆ ಒಂದು ಕಾಲೇಜ್ ನ ಆಡ್ ಮಾಡಬಹುದು. ಸೊ ಇವಾಗ ನಿಮಗೆ ಎಲ್ಲ ಆಪ್ಷನ್ಸ್ ನ ಕೊಟ್ಟಿರ್ತಾರೆ. ಅದೇ ಇವಾಗ ನೀವು ಆಪ್ಷನ್ ನ ಆಡ್ ಕೂಡ ಮಾಡಬಹುದು, ಡಿಲೀಟ್ ಕೂಡ ಮಾಡಬಹುದು ಮತ್ತೆ ರೀಅರೇಂಜ್ ಕೂಡ ಮಾಡಬಹುದು. ಸೊ ಎಲ್ಲ ಕೆಲಸ ಯಾವ ತರ ಮಾಡೋದಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಬಹುದು. ಸೊ ತುಂಬಾ ಸಿಂಪಲ್ ಪ್ರೊಸೆಸ್ ಇರುತ್ತೆ. ಸೊ ಆ ಪ್ರಕಾರ ನೀವು ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ದಿನ ವೇಟ್ ಮಾಡಿ. ಸೊ ಆ ಎಲ್ಲ ಕಾಲೇಜಸ್ ನ ಅಪ್ಡೇಟ್ ಮಾಡಿ ಆ ನಂತರ ಒಂದೇ ಟೈಮ್ ಅಲ್ಲಿ ಆಪ್ಷನ್ ಎಂಟ್ರಿನ ಮಾಡಬಹುದು. ಸೊ ಇದಕ್ಕೆ ಒಂದು ಸೊಲ್ಯೂಷನ್ ಸಿಕ್ಕಿರ್ಬೋದು ಅನ್ಕೋತೀನಿ. ಸೊ ಇದು ನಿಮ್ ಪ್ರಾಬ್ಲಮ್ ಅಲ್ಲ. ಸೊ ಕೆಲವೊಂದು ಮಿಸ್ಟೇಕ್ ಆಗಿರುತ್ತೆ. ಸೊ ಹಾಗಾಗಿ KA ಅದನ್ನ ಆದಷ್ಟು ಬೇಗನೆ ಸಾಲ್ವ್ ಮಾಡಿ ಅಪ್ಡೇಟ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕೆಲವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಯುವರ್ ಸೆಷನ್ ಹ್ಯಾಸ್ ದ ಟೈಮ್ ಔಟ್ ಅಂತ ಬರ್ತಾ ಇದೆ. ಸೊ ಈ ತರ ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ಇದು ನಿಮ್ದೇ ಮಿಸ್ಟೇಕ್ ಆಗಿರುತ್ತೆ. ಅಂದ್ರೆ ನಿಮ್ಗೆ ಯಾವ ತರ ಆಪ್ಷನ್ ಎಂಟ್ರಿ ಮಾಡ್ಬೇಕಂತ ಗೊತ್ತಿಲ್ಲ. ಹಾಗಾಗಿ ಈ ತರ ನಮಗೆ ಎರರ್ ಬರ್ತಾ ಇದೆ. ಸೊ ಇವಾಗ ಈ ತರ ಸಮಸ್ಯೆ ಯಾಕೆ ಆಗತ್ತೆ ಅಂತ ಹೇಳಿದ್ರೆ, ಸೊ ಇವಾಗ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಅಲ್ಲಿ ನಿಮಗೆ 3 ಬಾಕ್ಸಸ್ ನ ಕೊಟ್ಟಿರ್ತಾರೆ. ಸೊ ಈ ತರ 3 ಬಾಕ್ಸಸ್ ಇರುತ್ತೆ ನಿಮಗೆ. ಸೊ ಫಸ್ಟ್ ಬಾಕ್ಸ್ ಅಲ್ಲಿ ಎಲ್ಲಾ ಕಾಲೇಜ್ ಲಿಸ್ಟ್ ನ ಕೊಟ್ಟಿರ್ತಾರೆ. ಸೊ ಇವಾಗ ನೀವು ಈ ಒಂದು ಬಾಕ್ಸ್ ಅಲ್ಲಿ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೋತೀರಿ. ಮತ್ತೆ ಇವಾಗ KA ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಒಂದು ಪಾಯಿಂಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ನೀವು ಎಷ್ಟೇ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬಟ್ ಎವ್ರಿ 2 ಮಿನಿಟ್ಸ್ ಗೊಮ್ಮೆ ನೀವು ಸೇವ್ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಂದ್ರೆ ಎವ್ರಿ 2 ಮಿನಿಟ್ಸ್ ಗೊಮ್ಮೆ ನಿಮ್ಮ ಆಪ್ಷನ್ ನ ಸೇವ್ ಮಾಡ್ತಿರ್ಬೇಕು. ಸೊ ಈ ಒಂದು ಬಾಕ್ಸ್ ಅಲ್ಲಿ ಅಂದ್ರೆ ಫಸ್ಟ್ ಬಾಕ್ಸ್ ಅಲ್ಲಿ ನಿಮಗೆ ಬಾಟಮ್ ಅಲ್ಲಿ ಸೇವ್ ಅಂಡ್ ಸಬ್ಮಿಟ್ ಅಂತ ಒಂದು ಆಪ್ಷನ್ ನ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಪ್ರತಿ 2 ನಿಮಿಷಕ್ಕೊಮ್ಮೆ ಎಷ್ಟೇ ಕಾಲೇಜ್ ನ ಸೆಲೆಕ್ಟ್ ಮಾಡಿದ್ರು ಕೂಡ, ಅದು 1 ಕಾಲೇಜ್ ನ ಸೆಲೆಕ್ಟ್ ಮಾಡಿರ್ಬೋದು ಅಥವಾ 20 ಕಾಲೇಜ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು, ಎಷ್ಟೇ ಕಾಲೇಜ್ ನ ಸೆಲೆಕ್ಟ್ ಮಾಡಿದ್ರು ಕೂಡ ನೀವು ಪ್ರತಿ 2 ನಿಮಿಷಕ್ಕೊಮ್ಮೆ ನೀವು ಸೇವ್ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇರಬೇಕಾಗುತ್ತೆ. ಸೊ ನೀವು ಎಷ್ಟು ಆಪ್ಷನ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ, ಸೊ ಆ ಎಲ್ಲ ಆಪ್ಷನ್ಸ್ ಸೆಕೆಂಡ್ ಬಾಕ್ಸ್ ಅಲ್ಲಿ ಮತ್ತೆ ಥರ್ಡ್ ಬಾಕ್ಸ್ ಅಲ್ಲಿ ಅಪ್ಡೇಟ್ ಆಗಿರುತ್ತೆ. ಸೊ ಈ ಆಪ್ಷನ್ ಅನ್ನು ಬೇಕಿದ್ರೆ ಆಮೇಲೆ ಚೇಂಜ್ ಮಾಡ್ಕೋಬಹುದು. ಸೊ ಸೆಕೆಂಡ್ ಬಾಕ್ಸ್ ಅಲ್ಲಿ ನೀವು ಎಲ್ಲ ಆಪ್ಷನ್ ನ ಚೇಂಜ್ ಮಾಡ್ಕೋಬಹುದು. ಬಟ್ ಪ್ರತಿ 2 ನಿಮಿಷಕ್ಕೊಮ್ಮೆ ಸೇವ್ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇರಬೇಕಾಗುತ್ತೆ. ಸೊ ನೀವು ಈ ತರ ಮಾಡಲಿಲ್ಲ ಅಂತ ಹೇಳಿದ್ರೆ, ನೀವು ಫಸ್ಟ್ ಬಾಕ್ಸ್ ಅಲ್ಲಿ ಎಷ್ಟೇ ಆಪ್ಷನ್ ನ ಸೆಲೆಕ್ಟ್ ಮಾಡಿದ್ರು ಕೂಡ, ಅಂದ್ರೆ ಒಂದೇ ಟೈಮ್ ಅಲ್ಲಿ ನಾನು ಆಪ್ಷನ್ ಎಂಟ್ರಿ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ನೀವು ಫಸ್ಟ್ ಬಾಕ್ಸ್ ಅಲ್ಲಿ ಒಂದೇ ಟೈಮ್ ಅಲ್ಲಿ 100 ಆಪ್ಷನ್ ನ ಸೆಲೆಕ್ಟ್ ಮಾಡಿದ್ರು ಕೂಡ ಅದು 2 ನಿಮಿಷದ ಮೇಲೆ ಆಯ್ತು ಅಂತ ಹೇಳಿದ್ರೆ, ಆಮೇಲೆ ನೀವು ಆಪ್ಷನ್ ನ ಸೆಲೆಕ್ಟ್ ಮಾಡಿ ಆದ ನಂತರ ಸೇವ್ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಕ್ ಹೋದ್ರೆ, ಸೊ ಅದು ಆಟೋಮೆಟಿಕ್ ಆಗಿ ಲಾಗೌಟ್ ಆಗುತ್ತೆ. ಮತ್ತೊಮ್ಮೆ ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ಮತ್ತೊಮ್ಮೆ ಲಾಗಿನ್ ಆದ್ರೂ ಕೂಡ ನೀವು ಎಷ್ಟು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ, ಸೊ ಅದೆಲ್ಲ ಆಪ್ಷನ್ಸ್ ಎರೇಸ್ ಆಗಿರುತ್ತೆ. ಮತ್ತೊಮ್ಮೆ ನೀವು ಫಸ್ಟ್ ಇಂದ ಆ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನೀವು ಎಷ್ಟೇ ಆಪ್ಷನ್ ನ ಸೆಲೆಕ್ಟ್ ಮಾಡಿದ್ರು ಕೂಡ ಎವ್ರಿ 2 ಮಿನಿಟ್ಸ್ ಒಮ್ಮೆ ಸೇವ್ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇರಿ. ಸೊ ನಿಮಗೆ ಈ ಒಂದು ಎರರ್ ಬರಲ್ಲ. ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ಕೂಡ ನಿಮಗೆ ಕ್ಲಿಯರ್ ಆಗಿರ್ಬೋದು ಅನ್ಕೋತೀನಿ. ಸೊ ನೀವು ಎಷ್ಟೆಲ್ಲ ಕೆಲಸ ಮಾಡಿ ಆ ನಂತರ, ಅಂದ್ರೆ ಆಪ್ಷನ್ ಎಂಟ್ರಿನ ಎಲ್ಲ ಮಾಡಿ ಆದ ನಂತರ ಥರ್ಡ್ ಬಾಕ್ಸ್ ಅಲ್ಲಿ ನಿಮಗೆ ರಿಪೋರ್ಟ್ ನ ಮಾಡ್ಕೊಳ್ಳಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಅಲ್ಲಿಂದ ನೀವು ಎಷ್ಟು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರಿ, ಸೊ ಅದ್ರದ್ದು ರಿಪೋರ್ಟ್ ನ ನೀವು ಡೌನ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಫ್ಯೂಚರ್ ಅಲ್ಲಿ ನಿಮಗೆ ಏನು ಯೂಸ್ ಆಗಲ್ಲ, ಎಲ್ಲಿ ಕೂಡ ಅದನ್ನ ಕೇಳಲ್ಲ. ಬಟ್ ಅದು ನಿಮಗೆ ರೆಫರೆನ್ಸ್ ಗೋಸ್ಕರ ಅಷ್ಟೇ ಇರುತ್ತೆ. ಅದಂತರ ನೀವು ಮೇಲ್ಗಡೆ ಟಾಪ್ ಅಲ್ಲಿ ನಿಮಗೆ ಒಂದು ಲಾಗೌಟ್ ಅಂತ ಬಟನ್ ಕಾಣುತ್ತೆ. ಸೊ ಈ ಒಂದು ಪೇಜ್ ಅಲ್ಲಿ ಎಲ್ಲ ಕೆಲಸನ ಮಾಡಿ ಆ ನಂತರ ತಪ್ಪದೇನೆ ಲಾಗೌಟ್ ಆಗಿ. ಕೊನೆಗೆ ಬಂದ್ಬಿಟ್ಟು ಕೆಲವು ಬ್ಯಾಂಕ್ ಡೀಟೇಲ್ ನ ಯಾವ ತರ ಎಂಟರ್ ಮಾಡ್ಬೇಕಂತ ಕೇಳ್ತಾ ಇದ್ರಿ. ಸೊ ಕೆಲವರಿಗೆ ಇದನ್ನ ನೋಡಿ ಶಾಕ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಈ ಒಂದು ಆಪ್ಷನ್ ನ ಕೊಟ್ಟಿರಲಿಲ್ಲ, ಬಟ್ ಈ ವರ್ಷ ಈ ಒಂದು ಆಪ್ಷನ್ ನ ಸ್ಟಾರ್ಟಿಂಗ್ ಅಲ್ಲೇನೆ ಕೊಟ್ಟಿದ್ದಾರೆ. ಸೊ ಪ್ರತಿ ವರ್ಷ ಕೆಲವು ಕ್ಯಾಂಡಿಡೇಟ್ ಅಷ್ಟೇ ಈ ಒಂದು ಆಪ್ಷನ್ ನ ಕೊಡ್ತಿದ್ರು. ಅಂದ್ರೆ ಎಲ್ಲ ಕೌನ್ಸಿಲಿಂಗ್ ಮುಗಿದ ನಂತರ ಲಾಸ್ಟ್ ಗೆ ಕೊಡ್ತಿದ್ರು. ಅಂದ್ರೆ ಯಾರಾದ್ರೂ ಕ್ಯಾಂಡಿಡೇಟ್ ಎಕ್ಸ್ಟ್ರಾ ಪೇ ಮಾಡಿದ್ರೆ ಅವರಿಗೆ ರಿಫಂಡ್ ಮಾಡೋಗೋಸ್ಕರ ಈ ಒಂದು ಆಪ್ಷನ್ ನ ಕೊಡ್ತಿದ್ರು. ಬಟ್ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಈ ಒಂದು ಆಪ್ಷನ್ ನ ಕೊಟ್ಟಿದ್ದಾರೆ. ಯಾಕಂತ ಗೊತ್ತಿಲ್ಲ. ಬಟ್ ನೀವು ಇವಾಗೇನು ಪರವಾಗಿಲ್ಲ, ಏನು ಟೆನ್ಷನ್ ತಗೊಳ್ಳೋದ ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ KA ನಿಮ್ದು ಯಾವುದೇ ಡೀಟೇಲ್ ನ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ಹಾಗಾಗಿ ನೀವು ಟೆನ್ಷನ್ ಫ್ರೀ ಆಗಿ ಈ ಒಂದು ಡೀಟೇಲ್ ನ ಫಿಲ್ ಮಾಡಬಹುದು. ಸೊ ಇಲ್ಲಿ ಕೆಲವೊಂದು ಬೇಸಿಕ್ ಡೀಟೇಲ್ ನ ಕೇಳಿರ್ತಾರೆ. ಸೊ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇದ್ರೆ ಮತ್ತೆ ಪಾಸ್ಬುಕ್ ಇದ್ರೆ,
ಸೊ ಈ ಒಂದು ಇನ್ಫಾರ್ಮೇಶನ್ ಈಸಿಯಾಗಿ ಫಿಲ್ ಮಾಡಬಹುದು. ಸೊ ಇಲ್ಲಿ ಫಸ್ಟ್ಗೆ CET ನಂಬರ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಅದಂದ್ರ ಇಲ್ಲಿ ನೇಮ್ ಆಫ್ ದ ಅಕೌಂಟ್ ಹೋಲ್ಡರ್ ಅಂತ ಕೇಳಿದ್ದಾರೆ. ಸೊ ಪಾಸ್ಬುಕ್ ಅಲ್ಲಿ ಯಾರು ಅಕೌಂಟ್ ಹೋಲ್ಡರ್ ಇರ್ತಾರೆ ಅಂದ್ರೆ ಯಾರ್ದು ನೇಮ್ ಇರುತ್ತೆ ಅವ್ರದ್ದು ನೇಮ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆದಷ್ಟು ಕ್ಯಾಂಡಿಡೇಟ್ ನೇಮ್ನ ಎಂಟರ್ ಮಾಡಕ್ಕೆ ಟ್ರೈ ಮಾಡಿ. ಅಂದ್ರೆ ಯಾರು ಸ್ಟೂಡೆಂಟ್ ಇರ್ತಾರೆ ಅವ್ರದೇ ನೇಮ್ನ ಅಥವಾ ಅವ್ರದೇ ಬ್ಯಾಂಕ್ ಡೀಟೇಲ್ನ ಎಂಟರ್ ಮಾಡಕ್ಕೆ ಟ್ರೈ ಮಾಡಿ. ಯಾಕಂತ ಹೇಳಿದ್ರೆ ಇದು ಫ್ಯೂಚರ್ ಕೂಡ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ರಿಲೇಶನ್ಶಿಪ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾರ ನೇಮ್ನ ಎಂಟರ್ ಮಾಡಿರ್ತೀರಿ ಸೊ ಇವರು ಕ್ಯಾಂಡಿಡೇಟ್ಗೆ ಅಂದ್ರೆ ಸ್ಟೂಡೆಂಟ್ಗೆ ಏನ್ ಆಗ್ಬೇಕಂತ ಇನ್ಫಾರ್ಮೇಶನ್ ಕೇಳಿದ್ದಾರೆ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಬೇರೆ ಬೇರೆ ಆಪ್ಷನ್ ಕಾಣುತ್ತೆ. ಅಂದ್ರೆ ಸ್ಟೂಡೆಂಟ್ ಅಕೌಂಟ್ ಡೀಟೇಲ್ ನ ಹಾಕಿದ್ರೆ ಇಲ್ಲಿ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ಪೇರೆಂಟ್ಸ್ ಡೀಟೇಲ್ ನ ಎಂಟರ್ ಮಾಡಿದ್ರೆ ಸೊ ಅದು ಕೂಡ ಅಲ್ಲಿ ಆಪ್ಷನ್ ಇರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನೇಮ್ ಆಫ್ ದ ಬ್ಯಾಂಕ್ ಅಂತ ಕೇಳಿದ್ದಾರೆ. ಸೊ ನೀವು ಯಾವ ಬ್ಯಾಂಕ್ ಡೀಟೇಲ್ ನ ಇಲ್ಲಿ ಎಂಟರ್ ಮಾಡಿದ್ರಿ ಆ ಬ್ಯಾಂಕ್ ಹೆಸರನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಎಲ್ಲ ಬ್ಯಾಂಕ್ ನೇಮ್ ಶೋ ಆಗುತ್ತೆ. ನೆಕ್ಸ್ಟ್ ಬಂದು ನೇಮ್ ಆಫ್ ದ ಬ್ಯಾಂಕ್ ಬ್ರಾಂಚ್ ಅಂತ ಕೇಳಿದ್ದಾರೆ. ಸೊ ಆ ಒಂದು ಬ್ಯಾಂಕ್ ಯಾವ ಊರಲ್ಲಿ ಇದೆ ಅಂತ ಇನ್ಫಾರ್ಮೇಶನ್ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದಂದ್ರ ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಅದಂದ್ರ ಕನ್ಫರ್ಮ್ ಮಾಡಬೇಕಾಗುತ್ತೆ. ಅದೇ ಸೇಮ್ ಬ್ಯಾಂಕ್ ಅಕೌಂಟ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಂದ್ರ IFSC ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಇದು ಕೂಡ ನಿಮಗೆ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಇರುತ್ತೆ. ಅದಂತರ ನಿಮ್ಮ ಹತ್ರ ಬ್ಯಾಂಕ್ದು ಬ್ರಾಂಚ್ ಫೋನ್ ನಂಬರ್ ಇದ್ರೆ ಸೊ ಅದನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬಹುದು. ಸೊ ಒಂದ್ ವೇಳೆ ಇಲ್ಲ ಅಂತ ಹೇಳಿದ್ರೆ ನೀವು ಗೂಗಲ್ ಇಲ್ಲಿ ಕೂಡ ಸರ್ಚ್ ಮಾಡಬಹುದು, ಅಲ್ಲಿ ಕೂಡ ನಿಮಗೆ ಸಿಗುತ್ತೆ. ಅದಂದ್ರೆ ಕ್ಯಾಂಡಿಡೇಟ್ ಫೋನ್ ನಂಬರ್ನ ಇಲ್ಲಿ ಎಂಟರ್ ಮಾಡೋದಿರುತ್ತೆ. ಸೊ ಇಷ್ಟೆಲ್ಲ ಡೀಟೇಲ್ನ ಎಂಟರ್ ಮಾಡಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಎಲ್ಲ ಇನ್ಫಾರ್ಮೇಶನ್ ಸೇವ್ ಆಗಿರುತ್ತೆ. ಸೊ ಆಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋಗಬಹುದು. ಆನಂತರ ನಿಮಗೆ ಈ ಪೇಜ್ ಅಲ್ಲಿ ಇಲ್ಲಿ ಬೇರೆ ಬೇರೆ ಆಪ್ಷನ್ ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕಾಲೇಜ್ ಲಿಸ್ಟ್ ನ ಕೊಟ್ಟಿರ್ತಾರೆ ಮತ್ತೆ ಕೋರ್ಸ್ ಲಿಸ್ಟ್ ನ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಬೇಕಿದ್ರೆ ಕೋರ್ಸ್ ಲಿಸ್ಟ್ ಕೂಡ ಚೆಕ್ ಮಾಡ್ಕೋಬಹುದು. ಈ ಒಂದು ಕೋರ್ಸ್ ಅಲ್ಲಿ ಯಾವ ಕೋರ್ಸಸ್ ಬರುತ್ತೆ ಹಂಗಂತ. ಮತ್ತೆ ಹಾಗೆ ಇಲ್ಲಿ ಕಾಲೇಜ್ ಲಿಸ್ಟ್ ಕೂಡ ಚೆಕ್ ಮಾಡ್ಕೋಬಹುದು. ಸೊ ಐ ಹೋಪ್ ನಿಮಗೆ ಇವಾಗ ಎಲ್ಲ ಇನ್ಫಾರ್ಮೇಶನ್ ಅರ್ಥ ಆಗಿದೆ ಆಗುತ್ತೀನಿ. ಮತ್ತೆ ಕೆಲವೊಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೂಡ ಸಿಕ್ಕಿರಬಹುದು ಆಗುತ್ತೀನಿ. ಸೊ ಇದ್ರ ಜೊತೆಗೆ ವಿಡಿಯೋನ ಇಲ್ಲಿ ಕಂಡು ಮಾಡೋಣ. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿದೆ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಈ ಒಂದು ವಿಡಿಯೋನ ಎಲ್ಲ ಫ್ರೆಂಡ್ ಗ್ರೂಪಲ್ಲಿ ಶೇರ್ ಮಾಡಿ, ಅವ್ರು ಕೂಡ ಇದ್ರ ಬಗ್ಗೆ ತಿಳ್ಕೊತಾರೆ. ಹಾಗೆ ನಮಗೆ ಇದೇ ತರ ಎಲ್ಲ ಅಪ್ಡೇಟ್ನ ಕೊಡ್ತಾ ಇದ್ವಿ. ಹಾಗಾಗಿ ಇನ್ನೂವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇದನ್ನ ಬಿಟ್ಟು ಬೇರೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.